ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನ ನಿಕ್ಷೇಪಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ರು. ಇದೀಗ ಚಿನ್ನದ ಸರ್ವೆ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಶಿಫ್ಟ್ ಆಗಿದೆ. ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಕಾಪ್ಟರ್ ಮೂಲಕ ಬಂಗಾರ ಸೇರಿದಂತೆ ಇನ್ನು ಬೇರೆ ನಿಧಿ ನಿಕ್ಷೇಪಗಳ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಈಗ ಚಿನ್ನದ ಸರ್ವೆ ಏನಿದೆ ಅದು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಶಿಫ್ಟ್ ಆಗಿದೆ. ಚಿನ್ನದ ನಿಕ್ಷೇಪಕ್ಕಾಗಿ ಚಿಂತಾಮಣಿಯಲ್ಲಿ ಏರಿಯಲ್ ಸರ್ವೆ ನಡೀತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ನಿಕ್ಷೇಪಕ್ಕಾಗಿ ಶೋಧ ಕಾರ್ಯ. ಗುಡಿಬಂಡೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಏರಿಯಲ್ ಸರ್ವೆ. ಗುಡಿಬಂಡೆ ಬಳಿಕ ಚಿಂತಾಮಣಿಯಲ್ಲೂ ಕೂಡ ಹೆಲಿಕಾಪ್ಟರ್ ಮೂಲಕ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 2019-20ರಲ್ಲಿ ಗುರುತಿಸಿದಂತಹ ಜಾಗ ಏನಿದೆ ಸ್ಥಳಗಳಲ್ಲಿ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಚಿಂತಾಮಣಿ ಹೊರವಲಯದ ಚಿನ್ನಸಂದ್ರ ಸೇರಿದಂತೆ ಹಲವೆಡೆ ಈ ಒಂದು ಸರ್ವೆ ಆಗ್ತಾ ಇರೋದು ಕಳೆದ 10 ದಿನಗಳಿಂದಾಗಿ ನಿರಂತರವಾಗಿ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆಲ್ರೆಡಿ ಗುಡಿಬಂಡೆಯಲ್ಲಿ ಏನು ನಡೆದಿತ್ತು ಅದೇ ರೀತಿಯಾಗಿ ಚಿಂತಾಮಣಿಗೆ ಶಿಫ್ಟ್ ಆಗಿದೆ. ಈಗ ಗುಡಿಬಂಡೆ ಬಳಿಕ ಚಿಂತಾಮಣಿಯಲ್ಲೂ ಕೂಡ ಹೆಲಿಕಾಪ್ಟರ್ ಮೂಲಕ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 2019-20ರಲ್ಲಿ ಏನು ಜಾಗಗಳನ್ನು ಮಾರ್ಕ್ ಮಾಡಿದರು, ಚಿಂತಾಮಣಿ ಹೊರವಲಯದ ಚಿನ್ನಸಂದ್ರ ಸೇರಿದಂತೆ ಇನ್ನೂ ಬೇರೆ ಬೇರೆ ಜಾಗದಲ್ಲಿ ಸರ್ವೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. 10 ದಿನಗಳಿಂದ ನಿರಂತರವಾಗಿ ಸರ್ವೆ ಕಾರ್ಯ ನಡೀತಾ ಇದೆ. ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಬಳಿ ಹೆಲಿಕಾಪ್ಟರನ್ನು ಬಳಸಿಕೊಂಡು ಬಂಗಾರ ಸೇರಿದಂತೆ ಭೂಗರ್ಭದಲ್ಲಿರುವಂತಹ ಈ ನಿಧಿ ನಿಕ್ಷೇಪಗಳು ಅಥವಾ ಪ್ರಾಚೀನ ವಸ್ತುಗಳು ಈ ಥರದ್ದು ಸಿಗುತ್ತೆ ಅಂಥೇಳಿ ಏನು ಸರ್ವೆ ಕಾರ್ಯವನ್ನು ನಡೆಸಲಾಗಿತ್ತು. ಆ ಒಂದು ಸರ್ವೆ ಕಾರ್ಯ ಏನಿದೆ ಈಗ ಅದು ಚಿಂತಾಮಣಿಗೆ ಶಿಫ್ಟ್ ಆಗಿದೆ. ಗುಡಿಬಂಡೆಯಲ್ಲಿ ಹೇಗೆ ಏರಿಯಲ್ ಸರ್ವೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಏರಿಯಲ್ ಸರ್ವೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 2019-20ನೇ ಸಂದರ್ಭದಲ್ಲಿ ಏನೊಂದಷ್ಟು ಜಾಗಗಳನ್ನು ಗುರುತು ಮಾಡಿದರು. ಆ ಸ್ಥಳಗಳಲ್ಲಿ ಈ ಒಂದು ಸರ್ವೆ ಕಾರ್ಯ ಮುಂದುವರೆದಿದೆ. ಕಳೆದ 10 ದಿನಗಳಿಂದಲೂ ಕೂಡ ನಿರಂತರವಾಗಿ ಈ ಸರ್ವೆ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಗುಡಿಬಂಡೆ ಆದಮೇಲೆ ಈಗ ಚಿಂತಾಮಣಿಗೆ ಶಿಫ್ಟ್ ಆಗಿದೆ. ಸರ್ವೆ ಕಾರ್ಯ ಹೇಗೆ ನಡೀತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ಖಂಡಿತ ಕಳೆದ 10 ದಿನಗಳಿಂದ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡು ತಾಲೂಕಿನ ಒಂದು ಬೀಚಗಾನಹಳ್ಳಿಗೆ ಒಂದು ಗ್ರಾಮದ ಬಳಿ ಹೆಲಿಕಾಪ್ಟರ್ ಬೀಡ್ಬಿಟ್ಟಿತ್ತು. ಏನು ಒಂದು ತಾಂತ್ರಿಕ ಒಂದು ಹೈಟೆಕ್ ತಾಂತ್ರಿಕ ಸಲಕರಣೆಗಳಿಂದ ಇವತ್ತು ಏನು ಇಡೀ ಜಿಲ್ಲೆಯಾದ್ಯಂತ ಇವತ್ತು ಒಂದು ಚಿನ್ನದ ನಿಕ್ಷೇಪ ಮತ್ತು ಖನಿಜ ನಿಕ್ಷೇಪಗಳನ್ನ ಇವತ್ತು ಹುಡುಕ್ತಕ್ಕಂಥ ಕೆಲಸವನ್ನ ಹೆಲಿಕಾಪ್ಟರ್ ಮಾಡ್ತಾ ಇದ್ದು. ಇನ್ನು ಈ ಬಗ್ಗೆ ಇವತ್ತು ಕೂಡ ಚಿಕ್ಕಬಳ್ಳಾಪುರದ ಗುಡಿಬೆಡೆಯಿಂದ ಚಿಂತಾಮಣಿಗೆ ಕೂಡ ಇವತ್ತು ಏನು ಖನಿಜಗಳ ನಿಕ್ಷೇಪ ಹುಡುಕಾಟ ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಏಕಾಏಕಿ ಇವತ್ತು ಹೆಲಿಕಾಪ್ಟರ್ನ ಮತ್ತೆ ನೋಡಿ ಇವತ್ತು ಜನರು ಕೂಡ ಎಲ್ಲೊಂದ್ ಕಡೆ ಆತಂಕ ಮತ್ತು ಆಶ್ಚರ್ಯ ಪಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಚಿನ್ನದ ನಿಕ್ಷೇಪನ ಹುಡುಕ್ತಕ್ಕಂಥ ಒಂದು ಮೆಷಿನರಿ ಏನಿದೆ ಅದನ್ನ ಕೆಳಗಡೆ ಟ್ಯಾಗ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಹೆಲಿಕಾಪ್ಟರ್ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಜನರು ಕೂಡ ಏನೋ ಆಗ್ಬಿಟ್ಟಿದೆ, ಏನೋ ಬಂದಿದೆ ಅಂತೇಳಿ ನಮ್ ಕಡೆ ಒಂದು ಆಶ್ಚರ್ಯವನ್ನ ತೋರ್ಸ್ಪಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಕಳೆದ 10 ದಿನಗಳಿಂದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ನಡೆಸ್ತಕ್ಕಂಥ ಸರ್ವೆ ಏನು ಈ ಭಾಗದಲ್ಲಿ 2019ರಲ್ಲೇ ಖನಿಜ ನಿಕ್ಷೇಪಗಳು ಇದೆ ಅಂತೇಳಿ ಒಂದು ಮಾಹಿತಿ ಆಧರಿಸಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಸೇರಿದಂತೆ ಈ ಕಡೆ ಪೆರೇಸಂದ್ರ ಆಗಿರ್ಬೋದು, ಮತ್ತೆ ಶಿಡ್ಲಘಟ್ಟ ಆಗಿರ್ಬೋದು, ಮತ್ತೆ ಚಿಂತಾಮಣಿ ಈ ಭಾಗಗಳಲ್ಲಿ ಸಹ ಒಂದು ಸರ್ವೆ ಕಾರ್ಯ ನಡೀತಾ ಇದೆ. ಈ ಭಾಗದಲ್ಲಿ ಏನು ರೈತರ ಜಮೀನುಗಳ ಮೇಲೆ ಮತ್ತೆ ಗ್ರಾಮಗಳ ಮೇಲೆ ಹೆಲಿಕಾಪ್ಟರ್ ಒಂದು ಸರ್ವೆ ಯಂತ್ರವನ್ನ ಟ್ಯಾಗ್ ಮಾಡ್ಕೊಂಡು ಹೋದಾಗ ಅದು ಆಶ್ಚರ್ಯಕಾರಿ ವಿಚಿತ್ರವಾಗಿ ಕಾಣಿಸೋದ್ರಿಂದ ಕೂಡ ಜನರಿಗೆ ಎಲ್ಲ ಒಂದ್ ಕಡೆ ಆಶ್ಚರ್ಯ ಮತ್ತು ಆತಂಕವನ್ನು ಒಳಪಟ್ಟಿರ್ತಕ್ಕಂಥದ್ದು. ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಸರ್ವೆ ಕಾರ್ಯ ಮಾಡ್ತಾರೆ, ಈ ಒಂದು ಏನಾದ್ರೂ ಈ ಒಂದು ಸರ್ವೆ ಕಾರ್ಯದಲ್ಲಿ ಸಿಕ್ಕಿದೆಯಾ, ಐಡೆಂಟಿಟಿ ಆಗಿದೆಯಾ, ಚಿನ್ನದ ಅಥವಾ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಏನಾದ್ರೂ ಖನಿಜ ನಿಕ್ಷೇಪ ಪತ್ತೆ ಆಗಿದೆಯಾ ಅನ್ನತಕ್ಕಂಥದ್ದನ್ನ ಇನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಮಾತ್ರ ಈಗ ಮಾಹಿತಿ ಕೊಡ್ಬೇಕಾಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ.